ಸ್ವಾಗತ ಮಾಡುತ್ತಾ ಇವತ್ತಿನ ಮೊದಲನೇದಾಗಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಬೆಳಗಾವಿ ಲೋಕಸಭಾ ಸದಸ್ಯರಾದ ಜಗದೀಶ್ ಶೆಟ್ಟರ್ಗೆ ಅಭಿನಂದನೆ ಸಲ್ಲಿಸುತ್ತಾ ಒಬ್ಬ ದಲಿತ ಶಾಸಕರ ಪರವಾಗಿ ಧನ್ಯತೆದಕ್ಕೆ ಮೊದಲು ಧನ್ಯವಾದ ಅರ್ಪಿಸುತ್ತಾ ಚಂದ್ರು ಲಮಾಣಿ ಅವರ ಕೇಸಿಗೋಸ್ಕರ ಇವತ್ತು ತುರ್ತು ಪತ್ರಿಕೋಸ್ಕರ ಕರೆದಿದ್ದೇನೆ. ವಿಶೇಷವಾಗಿ ಅವರು ಲೋಕಾಯುಕ್ತ ರೇಡ್ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಲಮಾಣಿ ಅವರು ದುಡ್ಡು ತೊಗೊಂಡಾರ ಬಿಟ್ಟರೆ ಅದನ್ನು ನನಗೆ ಗೊತ್ತಿಲ್ಲ. ಬಟ್ ನಡೆದಂಥ ಘಟನೆ ಮತ್ತು ನಡೆದಂಥ ವಸ್ತುಸ್ಥಿತಿ ಬಗ್ಗೆ ಕೆಲವು ಬೆಳಕು ಚೆಲ್ಲಕ್ಕೆ ನಮ್ಮ ರಾಜ್ಯ ಜನತೆಗೆ, ವಿಶೇಷವಾಗಿ ಅಹಿಂದ ಸಮಾಜಕ್ಕೆ ಒಂದು ಬೆಳಕು ಚೆಲ್ಲಕ್ಕೆ ಈ ಪತ್ರಿಕೆ ಕರೆದೇನೆ. ಹೇಗೋ ವ್ಯವಸ್ಥಿತವಾಗಿ ಕಳೆದ 20 ವರ್ಷಗಳಿಂದ ಯಾವುದೇ ಪಕ್ಷಾತೀತ ಮಾತಾಡೋದು ನಾವು BJP ಕಾಂಗ್ರೆಸ್ ದಳ ಈ ಪಕ್ಷದ ಸಂಬಂಧ ಇಲ್ಲ. ದಲಿತ ಶಾಸಕ, ವಿಶೇಷವಾಗಿ ವಿದ್ಯಾವಂತ ಶಾಸಕ ಬಂದಕ್ಕೂ ಅವ್ರು ತುಳಿಲಿಕ್ಕೆ ಏನು ಮಾಡಬೇಕು ಅನ್ನೋದು ವ್ಯವಸ್ಥೆ ಷಡ್ಯಂತ್ರ ಮಾಡ್ತಾರೆ. ಬರೀ ಶಾಸಕರಿರ್ಬೋದು, ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ಒಬ್ಬ ದಲಿತ ಅಧಿಕಾರಿಗಳಿರ್ಬೋದು, ಹಿಂದೂ ಜನಾಂಗ ಅಧಿಕಾರಿಗಳು ಹೆಂಗೆ ವ್ಯವಸ್ಥಿತವಾಗಿ ಈ ಸಿಸ್ಟಮ್ನಲ್ಲಿ ಸಿಗಿಸಿ ಅವ್ರನ್ನ ಎಷ್ಟಿಗೆ ಅವ್ರಿಗೆ ತ್ರಾಸು ಕೊಡ್ತಾರೆ ಅನ್ನೋ ಒಂದು ವಿಶೇಷವಾಗಿ ನಾವು ಧ್ವನಿ ಎತ್ತಲೇಬೇಕಾದಂಥ ಪರಿಸ್ಥಿತಿ ಅನಿವಾರ್ಯತೆ ಬಂದ ಕಾರಣ ಇವತ್ತು ಪತ್ರಿಕೋಸ್ಕರ್ತೀನಿ. ವಿಶೇಷವಾಗಿ ಲೋಕಾಯುಕ್ತ ಸಂಸ್ಥೆ ಬಗ್ಗೆ ನಾವು ಮಾತಾಡೋದಿಲ್ಲ. ಅದರ ವ್ಯವಸ್ಥೆವಾಗಿ ಇತಿಮಿತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಾನು ದಯವಿಟ್ಟು ತಾವು ಕ್ವಶನ್ ಕೇಳಬೇಕಂತ ಮನವಿ ಮಾಡ್ಕೋತೀನಿ. ಯಾಕಂದರೆ ಅದು ಒಂದು ನ್ಯಾಯಾಂಗ ಅಂಗಭಾಗ ಇರೋದ್ರಿಂದ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಬರೋದಿಲ್ಲ ನಮಗೆ. ಅದು ಒಂದು ವೇದಿಕೆ ಇರ್ತೈತೆ, ಅಲ್ಲಿ ಅಟ್ಟೆ ಮಾಡಬೇಕಾಗ್ತದೆ. ಲಮಾಣಿ ಅವ್ರನ್ನು ಯಾಕಂದ್ರೆ ಆ ಸಿರಟ್ಟಿ ಕ್ಷೇತ್ರ ಕಳೆದ 30 ವರ್ಷದಿಂದ ರಿಸರ್ವ್ ಕೌನ್ಸಿಲ್ ಇರೋದ್ರಿಂದ ಅಲ್ಲಿ ಇದ್ದಂಥ ಶಾಸಕರು ಮೊದಲು ಕಾಂಗ್ರೆಸ್ ಬರ್ತಿತ್ತು, ಆಮೇಲೆ ದಳ ಬರ್ತಿತ್ತು, BJP ಬರ್ತಿತ್ತು, ಅಷ್ಟು ತಲೆ ಕೆಡಿಸೋದಿಲ್ಲ. ಯಾವಾಗ ಲಮಾಣಿ ಒಬ್ಬ ವಿದ್ಯಾವಂತ ಶಾಸಕ ಆದ ನಂತರ ಪಿತೂರಿ ಮಾಡಿ ಇವತ್ತು ಶಿಕ್ಷೆ ನನಗೆ ಬಂದ ಮಾಹಿತಿ. ಅವನು ಭ್ರಷ್ಟಾಚಾರ ಮಾಡಿದ ಬಗ್ಗೆ ನಾನು ಸಪೋರ್ಟ್ ಮಾಡುತ್ತಿಲ್ಲ. ಅವನು ಭ್ರಷ್ಟಾಚಾರ ಮಾಡಿದ ಬಿಡ ಮುಂದಿನ ದಿನ ಗೊತ್ತಾಗ್ತದೆ. ನನ್ನ ಮಾಹಿತಿ ಪ್ರಕಾರ ಯಾರು ಪೂಜಾರಿ ಕಂಪ್ಲೇಂಟ್ ಕೊಟ್ಟಲ್ಲ, ಅವನು ಕೂಡ ವ್ಯವಹಾರ ಇತ್ತು, ಅವನು ದುಡ್ಡಿನ ವ್ಯವಹಾರ ಇತ್ತು. ದುಡ್ಡು ಕೊಡೋದು, ಕಾಂಟ್ರಾಕ್ಟ್ ತೊಗೊಂಡು ಹೋಗೋದು, ಅದೇ ಸಣ್ಣ ಪುಟ್ಟ ಸಣ್ಣ ಬಡ್ಡಿ ತೊಗೊಂಡು ಮಾಡ್ತದೆ. ನನಗೆ ಮಾಹಿತಿ ಬಂದದ್ದು, ಮುಂದಿನ ಅದು ಕನ್ಫರ್ಮ್ ಆಗ್ತದೆ. ಆ ದುಡ್ಡು ಕೊಡೋದು ಗೊತ್ತಿರುತ್ತೆ ಒಂದು ವ್ಯವಸ್ಥಿತವಾಗಿ. ಅದನ್ನು ಯಾವ ಪ್ರಕಾರ ದುಡ್ಡು ಕೊಟ್ಟಾನು ತೊಗೊಂಡು PA ಕೊಟ್ಟಂದು ನನ್ನ ಮಾಹಿತಿ ಬಂದಿದೆ. ಅದನ್ನು ಇವತ್ತು ನಾವು ಷಡ್ಯಂತ್ರ ಮಾಡಿ ನಮ್ಮ ಶಾಸಕರ ಹೆಸರು ಕಳಿಸಿ ಇವತ್ತು ಜೈಲು ಪಾಲಾಗಿದ್ದಾರೆ. ಎಷ್ಟು ಫಾಸ್ಟಾಗಿ ಅವ್ರನ್ನ ಎಲ್ಲ ಸಿಸ್ಟಮ್ ಒಳಗೆ ಹಾಕಿದಂತ ಅದ್ರ ದುರ್ದೈವ ಸಂಗತಿ. ಅದ್ರ ಅವ್ನು ತಪ್ಪಿದ್ರೆ ಅದ್ರ ಲೋಕ ತನಿಖೆ ಮಾಡೋ ಶಿಕ್ಷೆ ಆಗಲಿ, ಅದು ಬೇರೆ ವಿಷಯ. ಯಾಕೆ ಕಳೆದ ಸತತ ಸಂಪಂಗಿ ಸಹಿತ ಹಿಂಗೆ ಮಾಡಿದ್ರು, ಇವತ್ತು ಏನು ಮಾಡಿದ್ರು. ಮತ್ತು ಮೊನ್ನೆ ಒಂದಕ್ಕೆ ಉದಾಹರಣೆ, ಒಬ್ಬ ಸುರೇಶ್ ಅನ್ನೋ ಒಬ್ಬ ಧಾರವಾಡ PWD ಇದ್ದ. ಸಾಯಂಕಾಲ 6 ಗಂಟೆ ರಿಟೈರ್ ಹಾಕೋಣ, ಮಧ್ಯಾಹ್ನ 2 ಗಂಟೆಗೆ ರೇಡ್ ಆಗ್ತದೆ. ಇಂಥ ದುರ್ದೈವ ಸಂಗತಿ ಅಂದರೆ ರಿಟೈರ್ಡ್ ಆಗಿ ಸಾಯಂಕಾಲ 6 ಗಂಟೆಗೆ ರಿಟೈರ್ಡ್ ಅದನ್ನು ಮಧ್ಯಾಹ್ನ 2 ಊಟದ ಬಿಟ್ಟು ನನ್ನ ತಕ್ಷಣ ಒಂದು 3 ಅವರ್ಸ್ ಮೊದಲು ಅವ್ನು ರಿಟೈರ್ಡ್ಗಿಂತ ಮೊದಲು ರೇಡ್ ಆಗ್ತದೆ. ಒಬ್ಬ ದಲಿತ ಅಧಿಕಾರಿನೇ ಅದು ಹೆಂಗೆ ತರಾಸ್ಕೊಂತ ಒಂದು ದುರ್ದೈವ ಸಂಗತಿ. ಇದನ್ನು ಭಾಳ ನಮ್ಮ ಮುಂದಿನ ದಿನದಲ್ಲಿ ವ್ಯವಸ್ಥಿತವಾಗಿ ನಾವು ಅದನ್ನು ಹೋರಾಟ ಮುಂದುವರಿಸ್ತೀವಿ. ನಮ್ಮ ಯಾಕಂದ್ರೆ ನಾವು ಭಾಳಷ್ಟು ಇನ್ನು ಬಾಯಿ ಮುಚ್ಕೊಂಡು ಕೂತ್ರೆ ನಮ್ಮನ್ನು ಸಹಿತ ಮುಗಿಸ್ತಾ ಇಡೀ 74% ಓಟದಂಥ ಧ್ವನಿಯನ್ನು ತುಳಿದು ಕೆಲವು ಜನರ ಕೈಯಲ್ಲಿ ಈ ರಾಜಕೀಯ ಸಿಸ್ಟಮ್ ಹೋಗ್ತದೆ. ನಾವು ಇದನ್ನು ಹೋರಾಟ ಮಾಡಲೇಬೇಕಂತ ನಾವೆಲ್ಲ ಒಂದು ಚರ್ಚೆ ಮಾಡ್ತೀವಿ. ಏನು ದಲಿತರ ಬರ್ಬೇಕಾ, ಹಿಂದೂದವರು ಬಂದು ಮಾತಾಡ್ಬೇಕಾ, ನಿಮ್ಮ ಪಕ್ಷದವರು ಏನ್ ಮಾಡ್ತಾ ಇದಾರೆ? ಯಾಕಂತಂದ್ರೆ ದೊಡ್ಡ ದೊಡ್ಡ ನಾಯಕರಿದ್ದಾರೆ, ಬೇರೆ ಬೇರೆ ವಿಚಾರ ಬಂದಾಗ ಬೀದಿಗಿಳಿದು ಹೋರಾಟ ಮಾಡ್ತಾರ. ದಲಿತರಿಗೆ ಅನ್ಯಾಯ ಆದಾಗ ದಲಿತರ ಧ್ವನಿ ಎತ್ತಬೇಕಾ? ಏನಂತ ಇವತ್ತು ಮೊದಲ ಬಾರಿಗೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಅದಕ್ಕೆ ಧನ್ಯವಾದ ಜಗದೀಶ್ ಶೆಟ್ಟರ್ ಧ್ವನಿ ಇರ್ತಾರ. ಅದೇ ಥರ ನಮ್ಮ ಜನಾಂಗದ ಸಹ ಮುಂದಿನದಲ್ಲಿ ನಮ್ಮವರು ಬುದ್ಧಿವಂತರಾಗಬೇಕು. ನಾವು ಬೇರೆ ಜನಾಂಗಕ್ಕೆ ನಾವು ಅವ್ರು ಮಾಡ್ತಾರೆ, ಅವ್ರು ವಿದ್ಯಾವಂತ ಅದಾರ, ಅವ್ರು ಹೋರಾಟ ಮನೋಭಾವ ನಾವು ಬೇಡ. ನಾವು ಏನು ಅಹಿಂದ ಅಂತೂ ಎದೆವು ತಡ್ಕೊಂಡು ಹೋಗಲ್ಲ. ಆ ಜನರಿಗೆ ಬುದ್ಧಿವಂತರಾಗಬೇಕು. ನಾವು ಹೋರಾಟ ಮನೋಭಾವ ಬರಬೇಕು. ನಾವು ತಪ್ಪು ಮಾಡಿದಾಗ ನಾವು ಹೋರಾಟ ಮಾಡಬೇಕು. ಅವ್ರು ನೋಡ್ರಿ, ಬೇರೆ ಜನಾಂಗದವರು ಅವ್ರ ಮನುಷ್ಯ ತಪ್ಪಿದ್ರು ತಪ್ಪಿಲ್ಲ ಅನ್ನೋಂಥ ಸೃಷ್ಟಿ ಮಾಡ್ತಾರೆ. ಅದನ್ನು ನಾವು ನಮ್ಮ ಜನಕ್ಕೆ ನಾವು ಭ್ರಷ್ಟಾಚಾರ ಬಗ್ಗೆ ನಾವು ಸ್ವಲ್ಪ ಮಾಡ್ತಿಲ್ಲ, ಸಿಸ್ಟಮ್ ಬಗ್ಗೆ ಸಹ ನಾವು ಹೋರಾಟ ಮಾಡೋಕ್ಕಂತ ಪ್ರಯತ್ನ ಮಾಡಿದೆ. ಮುಂದಿನ ದಿನದಲ್ಲಿ ಬಹಳಷ್ಟು ಇನ್ನು ಚರ್ಚೆ ಮಾಡ್ತೀವಿ. ನಮ್ಮ ಜನಾಂಗದವರು ಎಲ್ಲ ಕೂಡಿ ಮಾಡ್ತಾರೆ. ಉದಾಹರಣೆ ನಮ್ಮದು ಒಂದು ಕೇಳಿ ಬಂತು, ಅಲ್ಲಿ ಅಧಿಕಾರಿಗಳು ಮೆಸೇಜ್ ಕೊಡ್ತಾ ಅವರ ಜಡ್ಜ್ ಇದ್ದಾರೆ, ಅವರು ತಮ್ಮದು ಕೊಡ್ತಾರೆ ನೋಟಿಸ್, ಅವರು ವಾರಂಟ್ ಸಹಿ ಮಾಡ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ, ಅವ್ರು ಹೋಗಿಬಿಡ್ತಾರೆ. ಅವ್ರೊಂದು
ಅವರು ಸಿಸ್ಟಮ್ ತೆಗೆದ ಅವ್ರು ಎಲ್ಲೂ ಯಾರು ಭೇಟಿ ಆಗೋಲ್ಲ, ಯಾರು ಮಾತಾಡೋದಿಲ್ಲ. ಅಲ್ಲಿ ಇದ್ದ ಸಿಸ್ಟಮ್ದವರು ಅಲ್ಲಿ ಮೆಸೇಜ್ ಕೊಟ್ಟು ಯಾರು ಬರೀ ದಲಿತ ಬಲಿಪೋಷಕರ ಅಧಿಕಾರಿ ಇರ್ಬೋದು, MLA ಇರ್ಬೋದು, ದಲಿತರ ಮತ್ತು ಐಂದಾಗ ಅಟ್ಟ ಮಂದಿ ಕಾಂಗ್ರೆಸ್ ಸರ್ಕಾರ ದಲಿತರ ಸರ್ಕಾರ, ಹಿಂದೂ ಪರ ಸರ್ಕಾರ ಅದೇ ದೊಡ್ಡ ಸಂಗತಿ. ಯಾಕಪ್ಪ ದಲಿತರ ಅಂತ ಹೋರಾಟ ಮಾಡಿ ದಲಿತ ಸಿದ್ದರಾಮಯ್ಯ ಇರ್ಬೋದು, ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಇರ್ಬೋದು, ಮಹದೇವಪ್ಪ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಮುನಿಯಪ್ಪ ಇರ್ಬೋದು, ಎಲ್ಲರೂ ಇದ್ದಾಗ ನಾವು ಅನಿವಾರ್ಯವಾಗಿ ನಾವು BJP ಶಾಸಕ ಬಂದ್ಕೊಂತ ದಲಿತರ ಕಾಂಟ್ರಾಕ್ಟ್ ತಗೊಂಥ ಪಕ್ಷದ ಅಧಿಕಾರ ಇದ್ದಾಗ ನಾವು BJP ಬಂದು ಇವತ್ತು ಜಗದೀಶ್ ಶೆಟ್ಟರ್ ನಾವು ಮಾತಾಡೋಂಥ ಪ್ರಸಂಗ ಬಂದಕ್ಕೆ ನಾವು ಭಾಳ ಖೇದ ಅನಿಸ್ತದೆ ಅದು. ಸರ್, ಈಗ ಲಂಬಾಣಿ ಅವರು ಸಿಕ್ಕಾಕೊಂಡಿದ್ದಾರೆ. ನಿಮ್ಮ ಪಕ್ಷದ ಸ್ಟ್ಯಾಂಡ್ ಏನು ಸರ್? ಏನ್ ಮಾಡ್ತಾ ಇದ್ದಾರೆ ನಿಮ್ಮ ಪಕ್ಷದವರು, ನಿಮ್ಮ ನಾಯಕರು? ಈಗ ನೀವು ನಾಯಕರು, ನೀವು ದಲಿತ ನಾಯಕರು, ಅಹಿಂದ ವರ್ಗದ ನಾಯಕರು, ನೀವು ಬಂದಿರೋದು ಮುಂದೆ ನಿಮ್ಮ ದೊಡ್ಡ ರಾಜ್ಯಾಧ್ಯಕ್ಷರು, ಇವರು ವಿರೋಧ ಪಕ್ಷದ ನಾಯಕರು ಏನ್ ಮಾಡ್ತಾ ಇದ್ದಾರೆ? ಇಲ್ಲ, ನಾನು ನೋಡ್ರಿ ಕೆಲವೊಂದು ವಿಷಯದಲ್ಲಿ ಮುಜುಗರ ಆಗುತ್ತೆ. ಪಕ್ಷದ ಅಧ್ಯಕ್ಷ ಇರ್ಬೋದು, ವಿರೋಧ ಪಕ್ಷ ನಾಯಕರಿರ್ಬೋದು, ಪಕ್ಷದ ಒಂದು ಭ್ರಷ್ಟಾಚಾರ ಅಪಾದ ಬಂದಾಗ ನೇರವಾಗಿ ಮಾತಾಡೋದು ಭಾಳ ಕಷ್ಟ ಆಗ್ತದೆ. ಅದನ್ನು ನಮ್ಮದು ಯಾವುದೇ ರಾಜ್ಯಾಧ್ಯಕ್ಷ ನಮ್ಮ ಭಿನ್ನ ಬರ್ಬೋದು, ಬಟ್ ಅವ್ರು ಕುರ್ಚಿ ಮೇಲೆ ಕೂತಾಗ ಅವರು ಮಾತಾಡೋದು ಭಾಳ ಕಷ್ಟದಾಯಕ ಆಗ್ತದೆ. ಭ್ರಷ್ಟಾಚಾರದ ಅಪಾದ ಬಂದಾಗ ಸಿಕ್ಕಿಕೊಂಡಾಗ ಬಂಧನ ಆದಾಗ ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಆದ ವಿಷಯ ಪಾರ್ಟ್ 2 ನಾವು ಬರೇ ಪದೇ ದಲಿತ ಶಾಸಕರು, ಹಿಂದುಳಿದ ಜನಾಂಗ ಅಧಿಕಾರಿಗಳು, ಹಿಂದೂ ಶಾಸಕರಿಗೆ ಆಗತ್ತೆ ಅನ್ನೋಂಥ ಇದು ವಿಚಾರ ಮಾಡುವಂಥ ಪುಸ್ತಕ ನಮ್ಮ ಜನಾಂಗದಾಗ ಬುದ್ಧಿವಂತರಾಗಬೇಕು ನಾವು. ಇನ್ನು ಅದು ಏನಾಕೈತಿ, ಬೇರೆ ಚಂದೂರ್ ಲಂಬಾಣಿ ನಿವೃತ್ತವಾಗಿ ಹೊರಗೆ ಬರ್ತಾರೋ, ಅಪ್ಪರದಾಗ ಒಳಗೆ ಹೋಗ್ತಾರೋ ಬೇರೆ ಬಿದ್ದಿರ್ಬೋದು ನೋಡಿ. ಒಂದು ಸಿಟ್ಟು ನಾನು ಒಬ್ಬರೇ ಅಂತ ಮಾತಾಡೋದು ಆಡಿಯೋ ಮೇಲೆ ನೀವು ಇವತ್ತು ನೋಡ್ರಿ, ನನಗೆ ಮಾಹಿತಿ ಪ್ರಕಾರ ಒಂದು ದುಡ್ಡಿನ ವ್ಯವಹಾರದ್ದು ಇಲ್ಲ. ನಾನು ನನಗೆ ಮಾಹಿತಿ ಬಂದ ಪ್ರಕಾರ ಅದೇ ಹೇಳ್ತೀನಿ. ಇದು ಭ್ರಷ್ಟಾಚಾರ ಚಂದ್ರ ಲಂಬಾಣಿ ಬಗ್ಗೆ ಭ್ರಷ್ಟಾಚಾರ ಮಾಡಿದರೋ ಬಿಟ್ಟರೋ ಅನ್ನೋದ್ರ ಬಗ್ಗೆ ಪತ್ರಿಕಾಗೋಷ್ಠಿ ಕರೆದಿಲ್ಲ ನಾವು. ಅದು ಮುಂದಿನ ದಿನದಲ್ಲಿ ಸಾಬೀತಾಗ್ತದೆ. ದುಡ್ಡು ತೊಂದರೆ ನನ್ನ ಮಾಹಿತಿ ಪ್ರಕಾರ ಅದೇ ಸಮಾಜದ ಒಬ್ಬ ಸ್ವಾಮೀಜಿಯವರು ಒಬ್ಬ ದಲಿತ ಸಮಾಜದ ಕಾಂಟ್ರಾಕ್ಟರನ್ನು ಬಳಸ್ಕೊಂಡು, ಯಾಕಂದ್ರೆ ದುಡ್ಡಿನ ವ್ಯವಹಾರ ಇರ್ತೈತೆ. ಯಾರು ವಿದ್ಯಾವಂತ ಶಾಸಕದಾಗ ನೇರವಾಗಿ ತನ್ನ ಚೆಂಬರ್ ಕರ್ಕೊಂಡು ಹೋಗ್ತಾ ಒಂದು ಮೂರ್ತನ ಯಾರು ಮಾಡೋದಿಲ್ಲ. ನನ್ನ ಪ್ರಕಾರ ಮೂರ್ತನ ಎಷ್ಟಿದ್ರೆ ಗೊತ್ತು. ಅದೇ ನೋಡ್ರಿ, ಅವ್ರು ವ್ಯವಹಾರ ಇರ್ತಾವೆ. ಈಗ ಉದಾಹರಣೆ ರಮೇಶ್ ಜಾರಕಿಹೊಳಿ ಯಾವುದು ಉದಾಹರಣೆ ನೋಡ್ಕೊಂಡು ಅವ್ನು ಬುಕ್ ಮಾಡಿ ನನಗೆ ಗೊತ್ತಿಗೆ ನಂಗೆ ಒಂದು 2 ಲಕ್ಷ ರೊಕ್ಕ ಕೊಟ್ಟಿರ್ತಾನೆ. ಸೌಕರ್ಯ ರೊಕ್ಕ ಕೊಟ್ಟು ತೋದು ಕೊಟ್ಟರೆ ಏನು ಹೆಂಗೆ ಹೇಳಿ? ನಾನು ಒಬ್ಬ ಲೈವ್ ಎಕ್ಸಾಂಪಲ್. ನನಗೂ ಹೆಂಗೆ ಮಾಡಿದ್ರೆ ನಿಮ್ಗೆ ಗೊತ್ತು. ಅದ್ರ ಬಗ್ಗೆ ಚರ್ಚೆ ಮಾಡಬೇಡ. ಕೋರ್ಟ್ ಲಿಮಿಟ್ ಇದೆ. ನಾನು ಬೆಳಿತೀನಿ, ನನಗೂ ಹೆಂಗೆ ತುಳಿತಾರೆ, ಹೆಂಗೆ ಕುಡಿಸ್ತಾರೆ, ಮೂಲೆ ಕೂತಾರೆ ನನಗೆ ಗೊತ್ತು. ಆದ್ರೆ ನಾ ಛಲ ಬಿಟ್ಟು ನಾವು ಹೋರಾಟದಿಂದ ಹೊರಗೆ ಬಂದನು ಅಷ್ಟೇ. ನಾನು ಒಬ್ಬ ಅದಕ್ಕಂದ್ರೆ ವಿಕ್ಟಿಮ್. ಅದು ನಾನು ಈಗ ಮುಂದಿನ ದಿನ ಗೊತ್ತಾಗ್ತದೆ. ಮುಂದಿನ ದಿನ ಗೊತ್ತ ನಾವು ಯಾಕೆ ಬಂದಾರ. ಜಗದೀಶ್ ಶೆಟ್ಟರ್ ಒಬ್ಬ ಮಾಜಿ ಮುಖ್ಯಮಂತ್ರಿ ಬಂದು ನಮ್ಮೊಂದು ಜನಾಂಗ ಪರವಾಗಿ ಬಂದದಕ್ಕೆ ನಾವು ಯಾರು ಮಾತಾಡಲಿಲ್ಲ ಅನ್ನೋದು ಬೇಡ ಅಂತ ಮಾತಾಡಿದ್ವಿ. ಅದು ನೋಡಿದ್ರೆ ಮುಂದಿನ ದಿನ ಹೇಳ್ತೀನಿ. ಅದು ಕೆಲವೊಂದು ವಿಷಯ ಬಹಿರಂಗ ಪಡಿಸೋಬೋದಲ್ಲ, ಅದು ನಾಳೆ ಗೊತ್ತಾಗುತ್ತದೆ. ಮತ್ತು ನಾವು ಇದನ್ನು ಭಾಳ ಸೀರಿಯಸ್ ತಗೋತು. ಮುಂದಿನ 28 ಚುನಾವಣೆಯಲ್ಲಿ ನಾವು ಇದನ್ನು ಭಾಳ ಗಂಭೀರವಾಗಿ ತಗೊಂಡು ಮುಂದಿನ ದಿನದಲ್ಲಿ ಯಾರೇ ಯಾವ ಪಕ್ಷ ಅಧಿಕಾರ ಬರ್ತದೆ, ಜನ ಯಾರಿರ್ಬೋದು, ಯಾರು ಲೀಡರ್ಶಿಪ್ ತೊಂದ್ರೆ ಅವ್ರು ಆ ಜನಾಂಗ ಪರ ನಿಲ್ಲಲಿಕ್ಕೆ ಆ ಕುರ್ಚಂಗೊಂಡಾಗ ನಾಲಾಯಕರು ಅವ್ರು ಯಾರು ಓಟ್ ತೊಗೊಂಡು ಅದಕ್ಕೆ ಕುರ್ಚಂಗೊಂಡ್ತಾರೆ. 28 ಏಪ್ರಿಲ್ 23, 20 ಬಿಟ್ಬಿಟ್ರೆ ಮುಂದೆ 28ಕ್ಕೆ ಯಾರು ಬರ್ತಾರಲ್ಲ ಅದು ಅವರು ಆ ಜನಾಂಗದ ಪ್ರತಿನಿಧಿಯಾಗಿ ಹೋರಾಟ ಮಾಡಿ ಆ ಕುರ್ಚಿ ಕೂತ್ಕೊಂತಾರ. ಆ ಜನಾಂಗ ಮರಿತಾರೆ. ಅವರಂತ ಮೂರ್ಖರು ಇರಲ್ಲ, ಅವರಂತ ನಾಲಾಯಕರು ಇರಲ್ಲ. ತಾವು ಹಿರಿಯ ಶಾಸಕರಿದ್ದೀರಿ, ಸಚಿವರಾಗಿದ್ದೀರಿ. ಜನಪ್ರತಿನಿಧಿಗಳು ಈ ಕಮಿಷನ್ ವಿಚಾರ ಅಂದ್ರೆ ಎಲ್ಲರೂ ಕೂಡ ತಗೋತಾರ. ಅದೇ ದುರ್ದೈವ ಸಂಗತಿ. ಲೂಟ್ ಮಾಡತ್ತಾರ. ಯಾಕಂದ್ರೆ ಉದಾಹರಣೆ ಸ್ವಲ್ಪ ಹಂಗೆ ಸತ್ತ. ಅದು ಯಾರು ಮಾಡಿದ್ರು ಪಾಪ, ಯಾರ್ದು ನಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿಲ್ಲ. ಇಲ್ಲಿ ಒಬ್ಬ ಬರಲಿಲ್ಲ. ಕಲಬುರ್ಗಿ ಹೋಗ್ತಾರೆ. ಅದೇ ಸೇಮ್ ಕೇಸಿನ ಕಲಬುರ್ಗಿ ಹಾಕಿ ಹೋಗ್ತಾರೆ. ಕಲಬುರ್ಗಿ ಗೆರೋಕೆ ಹೋಗ್ತಾರೆ. ಇಲ್ಲಿ ಬರೋಂಗಿಲ್ಲ. ಮುಂದೆ ದಲಿತರ ಪರವಾಗಿ ಮತ್ತೆ ಉದಾಹರಣೆ ಮಣ್ಣು ನಡೆದಂಥ ಅಸೆಂಬ್ಲಿ ನೋಡಿದ್ರಿ ವ್ಯವಸ್ಥೆ ಹೆಂಗೆ ನಡೆದ್ರಿ, ಹೆಂಗೈತೆ ಅಸೆಂಬ್ಲಿ ನೋಡಿದ್ರಿ, ಅಸೆಂಬ್ಲಿ ಹೆಂಗೆ ನಡೆದ್ರಿ. ನಮಗೆ ಅರ್ಥ ಆಗಿಲ್ಲ. ಹೆಂಗೆ ಏನು ಸಿಟ್ಟು ವಿರೋಧ ಪಕ್ಷ ಅರ್ಥ ಹೋಗ್ತು, ಸರ್ಕಾರ ಅರ್ಥ ಹೋಗ್ತು. ಅದಕ್ಕೆ ನಾವು ಭಾಳ ಮನಸ್ಸು ನೊಂದು ಗಪ್ ಕೂತ್ಬಿಟ್ಟು ನಾವು ಎಲ್ಲಿಯೂ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ನಾವು BJP ಫೇಲ್ ಅನ್ನಕ್ಕೆ ಬರೋದಿಲ್ಲ.
ಒಟ್ಟು ಸರ್ಕಾರ ಫೇಲು, ಬಿಜೆಪಿ ಅನ್ನಕ್ಕೆ ಹೋಗೋಲ್ಲ. ಟ್ವೀಟ್ ಮಾಡಿದ್ದಾರೆ, ಯಾವುದು ಸಿಎಂ ಸಿದ್ದರಾಮಯ್ಯ ಅವರನ್ನು ಟ್ವೀಟ್ ಮಾಡಿದ್ದಾರೆ. ಹ್ಮ್. ನಾನು ಕುರುಬ ಅನ್ನೋ ಕಾರಣಕ್ಕಾಗಿ ನನ್ನನ್ನು ಕೂಡ ಸಾಕಷ್ಟು ಬಾರಿ ಏನ್ ಟಾರ್ಗೆಟ್ ಮಾಡಿದ್ದಾರೆ, ನನ್ನನ್ನು ಕೂಡ ಷಡ್ಯಂತ್ರ ಇದೆ ಅನ್ನುವಂಥದ್ದು. ಅದೇ ತಪ್ಪು ಅವ್ರದ್ದು. ಅವ್ರು ಕುರುಬ ನಾಯಕರಲ್ಲ, ಹಿಂದುಳಿದ ಜನಾಂಗ ನಾಯಕರವರು. ಅದೇ ತಪ್ಪ ಅವ್ರ ಭಾವನೆ. ಕುರುಬ ನಾಯಕರಲ್ಲ ಅವರು, ಹಿಂದುಳಿದರ ನಾಯಕ ಅನ್ನೋದು ಪ್ರತಿಪಾದನೆ ಮಾಡ್ಕೊಂಡು, ನಾನು ವಾಲ್ಮೀಕಿ ನಾಯಕ ಅಲ್ಲ, ಹಿಂದುಳಿದರ ನಾಯಕ. ನಾನು ಇರ್ತಟ್ಟು ಹೇಳ್ತೀನಿ. ನನ್ನ ಷಡ್ಯಂತ್ರ ಹಿಂದೆ ನನ್ನ ಜಾತಿ ಕೂಡ ಇದೆ ಅಂತ ಹೇಳಿದ ಇರೋ ನೋಡ್ರಿ, ಅದನ್ನ ನನಗೆ ಗೊತ್ತಿಲ್ಲ. ಅವರು ಯಾಕೆ ನಾನು ಇವತ್ತು ಹೇಳ್ತಾನೆ, 13-14 ಸಿದ್ದರಾಮಯ್ಯ ಇವತ್ತು ಇರಲ್ಲ, ಅವರಲ್ಲ. ಮೊದಲೇ 13-14 ಸಿದ್ದರಾಮಯ್ಯ ಅಲ್ಲ. ಇವತ್ತು ಸಿದ್ದರಾಮಯ್ಯ ನೋಡ್ರಿ ನನಗೆ ದುಃಖ ಆಗ್ತದೆ. ಅವ್ರು ನಡೆಸೋದು ನನಗೆ ಶಕ್ತಿ ಇಲ್ಲ ಅನಿಸ್ತೈತೆ. ಇವತ್ತಿನ ವಾತಾವರಣ ನೋಡ್ಬೇಕಾದ್ರೆ ಅವ್ರು CM ನಡೆಸೋಂಥ ಶಕ್ತಿ ಓದಿಲ್ಲ. ನಾನು ಅವ್ರ ಜೋಡಿ ಮಂತ್ರಿಯಾಗಿ ಕೆಲಸ ಮಾಡಿದಾಗ ಅವ್ರನ್ನ ಮಾತಾಡೋ ಶೈಲಿ ನೋಡ್ರಿ ನನಗೆ ಒಂದು ನಮ್ನಿ ಅನಿಸ್ತೈತಿ. ಇವತ್ತಿನ ಸಿದ್ದರಾಮಯ್ಯ ಹೌದು ಅಲ್ಲ ಅನಿಸ್ತದೆ, ನನಗೆ ಸಂಶಯ ಬಂದದ. ಸರ್, ಈಗ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ಈಗ ಎಲ್ಲ ಒಟ್ಟಾರೆ ವ್ಯವಸ್ಥೆ, ರಾಜಣ್ಣ ಅವ್ರ ಕೇಸ್ ಆಗಿರ್ಬೋದು, ಹಿಂದೆ ST ನಿಗಮದ ಕೇಸ್ ಆಗಿರ್ಬೋದು. ನೋಡ್ರಿ, ರಾಜಣ್ಣ ಅವ್ರ ಕೇಸು ಅದು ವಿಭಿನ್ನ. ನಾಗೇಂದ್ರ ಅವರು ನೋಡೋಕೆ ಚಿತ್ರದ ಅವ್ರದ್ದು. ಆದ್ರೆ ಹಿಂದೆ ಭಾಳ ದೊಡ್ಡ ಷಡ್ಯಂತ್ರ, ಅದಕ್ಕೆ ಅದನ್ನು ಮುಂದುವರಿಸೋರು, ಅಲ್ಲಿಗೆ ಸ್ಟಾಪ್ ಮಾಡಿ. ಹಿಂದೆ ದೊಡ್ಡ ಷಡ್ಯಂತ್ರ ಇರ್ತದೆ. ಅದಕ್ಕೆ ನಿಜವಾದ ತನಿಖೆ ಆದ್ರೆ ಭಾಳ ಮಂದಿ ಒಳಗೆ ಹೋಗ್ತಾರೆ. ನಾಗೇಂದ್ರ ಚಿತ್ರ ಅಟ್ಟ ಅದು. ಅಲ್ಲ, ನಿಮ್ಮ ಸರ್ಕಾರ ಒಟ್ಟಾರೆ ಹಿಂದುಳಿದ ದಲಿತರ ಇಡಿ ಮಾಡಿಲ್ಲ. ಬ್ಯಾಂಕ್ ಕೊಟ್ಟಿದ್ದಕ್ಕೆ ರಿಟರ್ನ್ ನಿಮ್ಗೆ ತಪ್ಪು ಕಲ್ಪನೆ. ಇಡಿ ಅವರು ಎನ್ಕ್ವೈರಿ ಮಾಡೋದು ಬ್ಯಾಂಕ್ ಕಂಪ್ಲೇಂಟ್, ಆ ಹಗರಣ ತನಿಖೆ ಅಲ್ಲ. ನೀವು ಪತ್ರಿಕೆ ಮಿತ್ರ ತಿಳ್ಕೊಳ್ಳಿ, ಬ್ಯಾಂಕ್ದಾಗ ಕಂಪ್ಲೇಂಟ್ ಕೊಡೋದು ಇಡಿ ಒಂದು ಇತಿಮಿತಿಯಲ್ಲಿ ಚರ್ಚೆ ಮಾಡೋದು. ಅವರು ತನಿಖೆ ಮಾಡೋಕೆ ರಾಜ್ಯ ಸರ್ಕಾರ ಕೊಡ್ಬೇಕಾಗತ್ತೆ. ರಾಜ್ಯ ಸರ್ಕಾರ ಕೊಟ್ಟಾಗ CBI ED ಬರ್ತೈತೆ. ಅದು ಬ್ಯಾಂಕ್ ತನಿಖೆ, ಬ್ಯಾಂಕ್ ಅವ್ರ ನಡೆದಂತ ಇದ್ರ ಮಾಡ್ತಾರೆ. ಅದಕ್ಕೆ